ಹೆಲೋ ಎವ್ರಿವನ್. ಬೆಳಗ್ಗೆ ನಾನು ಎಷ್ಟು ಬ್ಯುಸಿಯಾಗಿದ್ದರೂ ಪಾಪುಗೆ ಈ ಒಂದು ಡ್ರಾಪ್ ಮಿಸ್ ಮಾಡಲ್ಲ. ಮುಂಚೆ ಮೇಯರ್ ಅವ್ರದ್ದು ವಿಟಮಿನ್ D3 ಸಿರಪ್ ಕೊಡ್ತಿದ್ದೆ, ಬಟ್ ಅದು ಬೇಬಿಗೆ ಸೂಟ್ ಆಗಲಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಚೇಂಜ್ ಮಾಡಿಸ್ಕೊಂಬಂದೀನಿ. ಇವಾಗ ನಾನು ಜಸ್ಟ್ ಇದು ವಿಟಮಿನ್ D3 ಸಿರಪ್ ಕೊಡಕತ್ತೀನಿ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ 400 IU 1 ml ಕೊಡೋದ್ರಿಂದ ಬೇಬಿಗೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಚೆನ್ನಾಗಿ ಆಗ್ತೈತಿ. ವಿಟಮಿನ್ D3 ಫ್ಯಾಟ್ ಸಾಲ್ಯುಬಲ್, ಸೊ ಖಾಲಿ ಹೊಟ್ಟೆ ಒಳಗೆ ಕೊಡಕ್ಕೆ ಹೋಗ್ಬೇಡ್ರಿ. ಆಫ್ಟರ್ ಫೀಡನ್ನೇ ಕೊಡಿ, ಅದರಿಂದ ಕ್ಯಾಲ್ಸಿಯಂ ಫಾಸ್ಫರ್ ಅಬ್ಸರ್ಪ್ಷನ್ ಚೆನ್ನಾಗಿ ಆಗ್ತೈತಿ. ನಿಮ್ಮ ಮನೇಲಿ 1 ವರ್ಷದ ಮಗು ಇದ್ರೆ ದಯವಿಟ್ಟು ವಿಟಮಿನ್ D3 ಡ್ರಾಪ್ನ ಮಾತ್ರ ಮಿಸ್ ಮಾಡಬೇಡ್ರಿ. ಇನ್ನು ಸುಮಾರು ಜನ ಕೇಳಕತ್ತಿದ್ರಿ ಆಫ್ಟರ್ ಡೆಲಿವರಿ ಫ್ಯಾಟ್ನ ಹೆಂಗೆ ರಿಡ್ಯೂಸ್ ಮಾಡೋದು ಅಂತ ಹೇಳಿ. ಸೊ ನನ್ನ ಡೆಲಿವರಿ ಆಗಿ ಇನ್ನೂ 6 months ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಾನು ಇನ್ನೂ ಎಕ್ಸಸೈಸ್ನೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಬಟ್ ಫುಡ್ ಒಳಗೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡು ಹೊಂಟಿದ್ದೀನಿ ಅಷ್ಟೇ. ಮಂತ್ಲಿ 1 or 2 ಅಷ್ಟೇ ನಾನು ಆಯಿಲಿ ಫುಡ್ ಪ್ರಿಪೇರ್ ಮಾಡತ್ತೀನಿ. ಇನ್ನು ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಶುಗರ್ ಕಟ್ ಆಫ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ವೆಯ್ಟ್ ಲಾಸ್ ಅನ್ನೋದು 1-2 ದಿನದ ಜರ್ನಿ ಅಲ್ಲ, ಇಟ್ಸ್ ಟೇಕ್ ಅ ಲಾಟ್ ಆಫ್ ಟೈಮ್. ಫೀಡಿಂಗ್ ಮಾಡ್ತಾ ಇರ್ತೀರಾ, ಮಿಲ್ಕ್ ಸಪ್ಲೈ ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ. ಸೊ ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡಿರಿ, ಏನೂ ಅರ್ಜೆಂಟ್ ಇಲ್ಲ. ಇನ್ನು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲೈತಿ, ಯಾವುದೇ ಪ್ರಾಣಿ ಬಂದ ತಕ್ಷಣ ಓಡ್ಸಕ್ಕೆ ಹೋಗಬೇಡ್ರಿ. ಸಾಧ್ಯ ಆದರೆ ಸ್ವಲ್ಪ ನೀರು ತುಂಬಿಸಿಡಿ. ಇನ್ನು ಮಧ್ಯಾಹ್ನದ ಅಡುಗೆ ಮಾಡಿ, ಪಾಪು ಬಟ್ಟೆ ಅಂತೂ ಮಷಿನ್ಗೆ ಹಾಕಲ್ಲ, ಸೊ ಹೊರಗಡೆನೇ ತೊಳೆದೆ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್. ಬಾಯ್.